ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಕೇಳಿದಂಥ ವಾಕ್ಯ ನೆನಪಿದೆಯಾ? ಯಾವ್ದ್ರ ಬಗ್ಗೆ ಕೇಳಿದ್ವಿ? ಮೂರು ಅಂಗಳಗಳ ಬಗ್ಗೆ ಅಲ್ವಾ? ಮೂರು ಅಂಗಳಗಳನ್ನು ನಾವು ಸಿದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಓದಿದ್ವಿ. ಕಳೆದ ವಾರದ ನಿಮಗೆ ನೆನಪಿಲ್ಲ ಅಂದರೆ ಮತ್ತೆ ಯಾವ್ದು ನೆನಪಿರುತ್ತೆ? ಇಲ್ಲಿ ಭಾನುವಾರ ಮಾತ್ರ ಕೇಳಿಸ್ಕೊಳ್ಳೋದು ಅನ್ಸುತ್ತೆ, ಆಮೇಲೆ ಮನೆಗೆ ಹೋದ್ಮೇಲೆ ಎಲ್ಲ ಮರ್ತು ಬಿಡೋದು. ಅದನ್ನು ಮತ್ತೆ ನೋಡೋದು ಇಲ್ಲ, ಧ್ಯಾನ ಮಾಡೋದು ಇಲ್ಲ. ವಾಕ್ಯ ಈ ವಾರ ನಾವು ಕೇಳ್ತೀವಿ ಅಂದರೆ ಶನಿವಾರ ತನಕ ಯೋಚನೆ ಮಾಡಬೇಕು, ಏನು ಕೇಳಿದ್ವಿ ದೇವ್ರ ವಾಕ್ಯ ಅಂತ. ಇಲ್ಲಾಂದರೆ ಆ ಬಿತ್ತುವರ ಸ್ವಾಮಿ ಸ್ವಾಮಿ ಹೇಳ್ತಾರಲ್ಲ, ಬಿತ್ತುವರು ಬಿತ್ತಕ್ಕೆ ಹೋಗ್ತಾನೆ, ಕೆಲವು ದಾರಿ ಮರದಲ್ಲಿ ಬೀಳುತ್ತೆ, ಕೆಲವು ಬಂಡೆ ಮೇಲೆ ಬೀಳುತ್ತೆ, ಕೆಲವು ಪೊದೆಯಲ್ಲಿ ಬೀಳುತ್ತೆ, ಕೆಲವು ಒಳ್ಳೆ ನೆಲದಲ್ಲಿ ಬೀಳುತ್ತೆ ಅಂತ. ನೀವು ದೇವ್ರ ವಾಕ್ಯವನ್ನು ವಾರ ಪೂರ್ತಿ ಧ್ಯಾನ ಮಾಡಿದ್ರೆ ಹೌದು, ಈ ಒಂದು ಅನ್ಯ ಜನರ ಅಂಗಳ ಎಷ್ಟು ಪ್ರಾಮುಖ್ಯ, ಸ್ವಸ್ಥತೆ ಅಂಗಳ ಎಷ್ಟು ಪ್ರಾಮುಖ್ಯ, ಮತ್ತು ಈ ಒಂದು ಮಕ್ಕಳ ಅಂಗಳ, ಪ್ರಾರ್ಥನೆ ಅಂಗಳ ಎಷ್ಟು ಪ್ರಾಮುಖ್ಯ, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ನಮ್ಮ ಕುಟುಂಬದಲ್ಲೂ ಕೂಡ, ನಮ್ಮ ಜೀವನದಲ್ಲೂ ಕೂಡ ಅದನ್ನು ಪಾಲಿಸಬೇಕು ಅನ್ನುವಂಥ ಅದರ ಬಗ್ಗೆ ಧ್ಯಾನ ಮಾಡಬೇಕು. ಅದರ ಆಚೆ ವಾರ ಯೇಸು ಕ್ರಿಸ್ತನು ನಮ್ಮ ಯಜಮಾನನಾಗಿ ಮಾಡ್ಕೋಬೇಕು, ನಮ್ಮ ಯಜಮಾನನಾಗಿ ಅಂತ ನೋಡಿದ್ವಿ ಅಲ್ವಾ? ಸೊ ನನ್ನ ಜೀವನದಲ್ಲಿ ನಿಜವಾಗ್ಲೂ ಯೇಸುನ ಯಜಮಾನ ಮಾಡ್ಕೊಂಡಿದ್ದೀನ ಅಥವಾ ನನಗೆ ನಾನೇ ಯಜಮಾನನಾಗಿದ್ದೀನ ಅಂತ ಹೇಳಿ ಆ ವಾರ ಪೂರ್ತಿ ಧ್ಯಾನ ಮಾಡಬೇಕು. ಯಾವ್ಯಾವ ವಿಷಯದಲ್ಲಿ ನಾನು ನನ್ನ ಸ್ವಂತ ತೀರ್ಮಾನ ಮಾಡ್ತೀನಿ, ನನ್ನಿಷ್ಟಕ್ಕೆ ನಾನು ಯಾವ್ಯಾವ ವಿಷಯದಲ್ಲಿ ನಡ್ಕೊಳ್ತಾ ಇದ್ದೀನಿ, ನಿಜವಾಗ್ಲೂ ಯೇಸಪ್ಪನ ನನ್ನ ಜೀವನದಲ್ಲಿ ಯಜಮಾನ ಸ್ಥಾನ ಕೊಟ್ಟಿದ್ದೀನ, ನಾಯಕನ ಸ್ಥಾನ ಕೊಟ್ಟಿದ್ದೀನ, ದೇವ್ರ ಸ್ಥಾನ ಕೊಟ್ಟಿದ್ದೀನ, ಇಲ್ಲ ಯೇಸುನ ನಂಬಿದ್ದೀನಿ ಅಂದ್ಕೊಂಡು ನನ್ನಿಷ್ಟಕ್ಕೇ ಬದುಕ್ತಾ ಇದ್ದೀನ. ಹೇಳ್ಕೊಳ್ಳೋದೇನೋ ನಾನು ಯೇಸು ನಂಬಿದ್ದೀನಿ ಅಂತ, ಅದನ್ನು ನಡ್ಕೊಳ್ಳೋದು ಮಾಡೋದೆಲ್ಲ ನನ್ನ ಇಷ್ಟಕ್ಕೆ. ಆದರೆ ನಾವು ನಿಜವಾಗ್ಲೂ ಯೇಸು ನಂಬಿಲ್ಲ ಅಂತಲೇ ಅರ್ಥ. ಯೇಸು ನಮ್ಮಲ್ಲಿದ್ದರೂ ನಮ್ಮ ಆ ಸ್ಥಾನ ನಾವು ದೇವರು ಬಿಟ್ಕೊಟ್ಟಿಲ್ಲ ಅಂತಲೇ ಅರ್ಥ ಎಂಬುದಾಗಿ ನಾವು ತಿಳ್ಕೊಬೇಕು. ಅದಕ್ಕೆ ವಾಕ್ಯ ಕೇಳೋದನ್ನು ವಾರ ಪೂರ್ತಿ ಧ್ಯಾನ ಮಾಡಬೇಕು. ಇಲ್ಲಾಂದರೆ ದಾರಿ ಮಗಲು ಬಿದ್ದ ಬೀಜವನ್ನು ಹೇಗೆ ಅಕ್ಕಿಗಳು ತಿಂದು ಬಿಡ್ತಾವೆ, ಹಾಗೆ ಸೈತಾನ ಬಂದು ನೀವು ಇಲ್ಲಿಂದ ಚರ್ಚಿಂದ ಹೊರಗಡೆ ಹೋದ ತಕ್ಷಣ ತೆಗೆದು ಬಿಡ್ತಾನೆ, ಲೋಕದ ವಿಷಯವನ್ನೆಲ್ಲ ತುಂಬ್ತಾನೆ. ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ, ಇದೆಲ್ಲ ನೀವು ನೆನಪಲ್ಲಿ ಇರುತ್ತಲ್ವಾ? ಹೋದ ವಾರ ಯಾರಾದ್ರೂ ಏನಾದರೂ ಹೇಳಿದ್ರೆ ನಿಮಗೆ ಬೇರೆಯವ್ರ ಬಗ್ಗೆ ಅಂದರೆ ಬೇಕಾದ್ರೆ ಹೇಳ್ತೀರ, ಹೌದು ಆ ಅಕ್ಕ ಸಿಕ್ಕಿದ್ರು, ಆ ಅಣ್ಣ ಸಿಕ್ಕಿದ್ರು, ಅವ್ರ ಬಗ್ಗೆ ಹಿಂಗೆ ಹೇಳ್ತಿದ್ರು, ಇವ್ರ ಬಗ್ಗೆ ಹಿಂಗೆ ಹೇಳ್ತಿದ್ರು, ಅವೆಲ್ಲ ನೆನಪಿರುತ್ತಲ್ವ ನಮಗೆ? ಏನು ಮಾಡೋದ್ರ ನೆನಪಿರೋದು? ಜನ ಹೇಳೋದು ನೆನಪಿರಲ್ವ? ಜನರ ಬಗ್ಗೆ ಅವ್ರಂತವ್ರಂತೆ ಇವ್ರು ಇಂಥವ್ರಂತೆ ಅಂತ ಹೇಳಿದಾಗ ಅದೆಲ್ಲ ಒಂದು ವಾರ ಏನು ಒಂದು ವರ್ಷ ಆದರೂ ನೆನಪಿರುತ್ತೆ, ಸಾಯಂಕಾಲ ನೆನಪಿಟ್ಕೊಬಿಡ್ತೀವಿ. ದೇವ್ರ ವಾಕ್ಯಗಳು ಯಾಕೆ ನಮಗೆ ನೆನಪಿರಲ್ಲ? ಯಾಕಂದರೆ ನಾವು ಶ್ರದ್ಧೆಯಿಂದ ಕೇಳಲ್ಲ, ಮತ್ತು ಅದನ್ನು ನಾವು ಇಟ್ಕೊಳ್ಳಲ್ಲ. ಇದು ಮುಖ್ಯ ಅಂತ ಹೇಳಿ ನಾನಿಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾಕ್ಯ ಹೇಳ್ತೀನಿ ಅಂದರೆ ಎಲ್ಲರೂ ನೀವು ನೆನಪಿಟ್ಕೋಬೇಕು ಅಂತ ಏನಿಲ್ಲ. ಕನಿಷ್ಠ 1-2 ಮುಖ್ಯವಾದ ವಿಷಯಗಳು, ನಾವು ಬದಲಾಗಬೇಕಾಗಿರುವಂಥ ವಿಷಯಗಳು ನಮ್ಮ ಹೃದಯದಲ್ಲಿ ನಾವು ಇಟ್ಕೋಬೇಕು. ಆಮೇಲೆ ಅದಕ್ಕೋಸ್ಕರನೇ ವಾಕ್ಯದ ಕಡೆಗೆ ಎಲ್ಲರೂ ಗಮನ ಕೊಟ್ಟು ಕೇಳಿ. ಆರಾಧನೆ ಸಮಯ, ವಾಕ್ಯದ ಸಮಯ ತುಂಬ ಮುಖ್ಯ. ಅದಕ್ಕಾಗಿ ನಾವು ಬಂದಿರೋದು, ನಮ್ಮ ಜೀವಿತಗಳು ಬದಲಾಗೋದು, ನಾವು ದೇವರಿಂದ ಕೃಪೆಯನ್ನು ಹೊಂದ್ಕೊಳ್ಳೋದು ಈ ಸಮಯದಲ್ಲೇ. ಆದರೆ ಸೈತಾನನ ಅವ್ನಿಗೆ ಆದಷ್ಟು ನಾವು ದೇವ್ರ ಕಡೆ, ದೇವ್ರ ವಾಕ್ಯದ ಕಡೆ ಗಮನ ಕೊಡಬಾರ್ದು, ಅರ್ಥ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸನ್ನು ಎಲ್ಲೆಲ್ಲೋ ನಡೆಸ್ತಿರ್ತಾರೆ. ಏನೇನೋ ಯೋಚನೆಗಳು ಹೋಗ್ತಾ ಇರುತ್ತೆ ನಾವು ಇಲ್ಲಿ ಕೂತ್ಕೊಂಡು ಕೂಡ. ಅದಕ್ಕೆಲ್ಲ ನೀವು ಅವಕಾಶ ಕೊಡದೆ ಪ್ರಾರ್ಥನೆಯಿಂದ ವಾಕ್ಯಗಳನ್ನು ಕೇಳಿಸ್ಕೋಬೇಕು. ಆಮೇಲೆ ಸೊ ಈ ವಾರ ನಾನು ನೋಡ್ತಿರುವಂಥದ್ದು ರಕ್ಷಣೆಯ ಮಾರ್ಗ ಅಂತ ಫಸ್ಟ್ ಟೈಮು 2 ಪೇಜ್ ಬರೆದಿದ್ದೀನಿ, ಮೆಸೇಜು ಫೋನಲ್ಲಿ ಕಳಿಸಿದ್ದೀನಲ್ಲ. ಸೊ ಯಾಕಂದರೆ ಇದು 5 ಬೆರಳಿನ ಸುವಾರ್ತೆ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. ಯೋಹಾನ್ ಸುವಾರ್ತೆ 3:16 ತುಂಬ ಪ್ರಾಮುಖ್ಯ. ಬರೋವರ ಎಲ್ಲರೂ ಕಲ್ತ್ಕೊಂಡು ಬರಬೇಕು. ದೊಡ್ಡವರು ಕೂಡ ಸಾಧ್ಯವಾದಷ್ಟು ಕಂಠಪಾಠ ಮಾಡ್ಕೊಂಡು ಬರಬೇಕು. ದೊಡ್ಡವರು ಕಲಿಬೇಕು, ಮಕ್ಕಳಿಗೆ ಮಾತ್ರನೇ ಅಲ್ಲ, ನಮಗೂ ಎಷ್ಟು ವಚನ ಗೊತ್ತು. ಹೇಳಿ ವಚನಗಳು ಅಂತ ಹೇಳಿದ್ರೆ ಕರೆಕ್ಟಾಗಿ 1-2 ವಚನ ಹೇಳಕ್ಕೆ ಬರಲ್ಲ ನಮಗೂ. ಸೊ ಹೇಳ್ತಿದ್ದೀವಿ ಅಂದಾಗ ದೊಡ್ಡವರು, ಆರಾಧನೆ ನಾಯಕರು ಎಲ್ಲರೂ ಕಲ್ತ್ಕೊಂಡೇ ಬರಬೇಕು. ವಾರನೂ ಕೂಡ ಅವರು ಕೂಡ ಹೇಳಬೇಕು. ಈ ರೀತಿಯಾಗಿ ವಾರಕ್ಕೆ ನಾನು ಹೇಳ್ತೀನಿ, ತಿಂಗಳಿಗೆ 1 ವಚನ ನಾನು ಕೊಡ್ತಿರೋದು, ಪ್ರತಿ ವಾರನೂ ಅಲ್ಲ. ತಿಂಗಳ ಪೂರ್ತಿ ಒಂದೇ ವಚನ ಕೊಟ್ಟಿರ್ತೀನಿ. ಯಾಕಂದರೆ ವಾರ ಅವ್ರು ಹೇಳಿ 4 ವಾರ ಅದನ್ನು ಹೇಳ್ತಾರೆ ಚರ್ಚಲ್ಲಿ ಅಂದರೆ ಅದು ಅವ್ರ ಮನಸ್ಸಲ್ಲಿ ಇದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಸೊ ಹಾಗಾಗಿ
ಎಲ್ಲರೂ ಕೂಡ ಕಲ್ತ್ಕೊಂಡು ಬಂದು ದೊಡ್ಡವರು ಕೂಡ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಜನ ಇರೋದ್ರಿಂದ ನಮ್ಮ ಸಮಯ ಇರುತ್ತೆ ಹೇಳೋದಕ್ಕೆ. ಮತ್ತೆ ಈ ಒಂದು ಯೋಹಾನ ಸುವಾರ್ತೆ 3:16 ವಚನದಲ್ಲಿ 5 ವಿಷಯಗಳಿವೆ. ಆ 5 ವಿಷಯಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗುವಂಥದ್ದು. ಇದು ಹೇಳೋದಕ್ಕೆ ಮುಂಚಿತವಾಗಿಯೇ ಈ 5 ವಿಷಯಗಳನ್ನ ನಾನು ಹೇಳ್ತೀನಿ. ಯೋಹಾನ ಸುವಾರ್ತೆಯಲ್ಲಿರುವಂತಹ 5 ವಿಷಯಗಳೇನು? ಈಗ ಆ ವಚನವನ್ನು ಹೇಳಬೇಕಾದ್ರೆ ದೇವರು ಅಂತ ಹೇಳಿ 5 ಬೆರಳಿನ ಸುವಾರ್ತೆ ಅಂತ ನಾವು ಹೇಳೋದು. ಈ 5 ಬೆರಳು ಒಂದೊಂದನ್ನ ನೆನಪಿಟ್ಕೊಂಡ್ರೆ ತುಂಬಾ ಸುಲಭವಾಗಿ ಈ ವಚನ ನಮಗೆ ನೆನಪಿರುತ್ತೆ. ದೇವರು, ಲೋಕ, ಯೇಸು ಕ್ರಿಸ್ತನು, ನಂಬಿಕೆ, ನಿತ್ಯ ಜೀವ. ಈ 5 ವಿಷಯಗಳು ಏನೇನು? ದೇವರು, ಲೋಕ, ಯೇಸು ಕ್ರಿಸ್ತನು, ನಂಬಿಕೆ, ನಿತ್ಯ ಜೀವ. ಎಲ್ಲರೂ ಹೇಳಬೇಕು. ಹೆಬ್ಬೆಟ್ಟು ದೇವರು, ಆಮೇಲೆ ಲೋಕ, ಯೇಸು ಕ್ರಿಸ್ತನು, ನಂಬಿಕೆ, ನಿತ್ಯ ಜೀವ. ಸೊ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ ನಂತರ ಯೇಸು ಕ್ರಿಸ್ತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ, ನಂಬಿಕೆ ಅಲ್ವಾ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇಲೆ ಸೊ ಈ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದದ್ದು, ಆತನ ಏನು ಮಾಡಿದ, ಯಾವ ರೀತಿ ನಮ್ಮ ಜೀವನದಲ್ಲಿ ರಕ್ಷಣೆಯ ಮಾರ್ಗವನ್ನು ಸಿದ್ಧಪಡಿಸಿದ ಅನ್ನೋದೇ ಇವತ್ತಿನ ವಚನ, ಇವತ್ತಿನ ಸಂದೇಶ. ಸೊ ಹಾಗಾಗಿ ಇವತ್ತಿನ ಅಂಶ ರಕ್ಷಣೆಯ ಮಾರ್ಗ ಎಂಬುದಾಗಿ ನೋಡ್ತೇವೆ. ಯೋಹಾನ 3:16-21 ತನಕ ನಾವು ನೋಡ್ತಾ ಇದ್ದೇವೆ. ಪರಿಚಯದಲ್ಲಿ ದೇವರ ಕೃಪೆ ಬಗ್ಗೆ ನಾವು ನೋಡೋಣ. ದೇವರ ಕೃಪೆ ಏನು? ದೇವರ ಕೃಪೆ ಅಂದ್ರೆ ಏನರ್ಥ ಮಾಡ್ಕೊಂಡಿದ್ದಾರೆ? ದೇವರ ಕೃಪೆ ಅಂದ್ರೆ, ದೇವರ ಕೃಪೆ ಅಂದ್ರೆ ಖಂಡಿತ ಅದು ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ಏನು ದೇವರ ಕೃಪೆ ಅಂದ್ರೆ? ಯೇಸು ಕ್ರಿಸ್ತನೇ. ಯಾಕಂದ್ರೆ ದೇವರು ನನ್ನನ್ನ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟಿರೋದ್ರಲ್ಲೇ ಆತ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಎಷ್ಟು ನಮ್ಮ ಮೇಲೆ ಕೃಪೆ ತೋರಿಸ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಹಾಗಾಗಿ ದೇವರ ಕೃಪೆ ಬಗ್ಗೆ ನಾವು 4 ವಿಷಯಗಳನ್ನ ನೋಡುವಾಗ ಯೋಹಾನ 1:4 ಯೋಹಾನ 1:4 ಎಂಬುದಾಗಿ ನೋಡ್ತೇವೆ. ಇದರಲ್ಲಿ ನಂಬಿಕೆ ಬಗ್ಗೆ ನಾವು ನೋಡ್ತೀವಿ. ಯೇಸು ಕ್ರಿಸ್ತನ ನಾವು ನಂಬಬೇಕು ಅಂತ, ಯಾರೆಲ್ಲ ಯೇಸುವನ್ನು ನಂಬ್ತಾರೋ ಅವರ ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ನೋಡ್ತೀವಿ. ಎಫೆಸಿ 2:8 ಎಫೆಸಿ 2:8 ನಾವು ನೋಡಿದ್ರೆ ನಂಬಿಕೆ ದೇವರ ವರ ಎಂಬುದಾಗಿ ನೋಡ್ತೀವಿ. ಹಲ್ಲೆಲೂಯಾ. ನಂಬಿಕೆ ಏನು? ದೇವರ ವರ. ಎಫೆಸಿ 2:8 ಅದು ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು 1 ಕೊರಿಂಥ 12:3 1 ಕೊರಿಂಥ 12:3 ಪವಿತ್ರಾತ್ಮ ಬಗ್ಗೆ ನಾವು ನೋಡ್ತೀವಿ. ಪವಿತ್ರಾತ್ಮನು ಇಲ್ಲದೆ, ಪವಿತ್ರಾತ್ಮನು ನಮಗೆ ಸಹಾಯ ಮಾಡದೆ ನಾವು ಯೇಸುವನ್ನ ಕ್ರಿಸ್ತನಾಗಿ, ಯೇಸುವನ್ನ ನಮ್ಮ ಕರ್ತನಾಗಿ ಅಂಗೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಕೇಳಿಸ್ಕೊತಿದ್ದೀರ? ಯೇಸುವನ್ನು ನಾವು ನಂಬೋದು ದೇವರ ಕೃಪೆ, ಆ ನಂಬಿಕೆ ಕೂಡ ದೇವರ ವರವಾಗಿರೋದು ದೇವರ ಕೃಪೆ. ಮತ್ತೆ ಆ ನಂಬಿಕೆಯನ್ನು ಹೊಂದ್ಕೊಳ್ಳೋದು ಯಾರಿಂದ? ಪರಿಶುದ್ಧಾತ್ಮದಿಂದ. ಆ ಪರಿಶುದ್ಧಾತ್ಮ ಕೂಡ ದೇವರ ಕೃಪೆ. ಹಲ್ಲೆಲೂಯಾ. ಮತ್ತೆ ಕೊನೆಯದಾಗಿ ರೋಮ 5:7 ನಾವು ನೋಡುವಾಗ ಇಲ್ಲಿ ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೇನೆ ಯೇಸು ಕ್ರಿಸ್ತನನ್ನ ಕೊಟ್ಟದ್ದು ದೇವರ ಕೃಪೆ ಅಂತ. ಯಾರನ್ನ ಕೊಟ್ಟದ್ದು? ಯೇಸು ಕ್ರಿಸ್ತನನ್ನ ಕೊಟ್ಟದ್ದು. ರೋಮ 5:8 ಹೇಳೋದು ತುಂಬಾ ಸ್ಪಷ್ಟವಾಗಿ, ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೇನೆ ದೇವರು ತನ್ನ ಮಗನನ್ನ ನಮಗೋಸ್ಕರ ಕಳಿಸಿಕೊಡೋದ್ರಲ್ಲೇ ಆತನು ನಮ್ಮನ್ನು
ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಈ ಒಂದು ವಿಷಯವನ್ನು ಮನಸ್ಸಲ್ಲಿಟ್ಟುಬೇಕು. ಇವೆಲ್ಲ ಕೂಡ ದೇವರ ಕೃಪೆಯಾಗಿದೆ ಎಂಬುದಾಗಿ. ಮುಖ್ಯ ಸಂದೇಶಕ್ಕೆ ನಾವು ಬರುವಾಗ ಯೋಹಾನ 3:16 ನಾವು ಮುಖ್ಯವಾದ ವಚನವಾಗಿ ಇಟ್ಕೊಂಡು ಧ್ಯಾನ ಮಾಡುವಾಗ ಇದರಲ್ಲಿ 5 ವಿಷಯಗಳಿರೋದನ್ನ ನಾನು ಆಗಲೇ ಹೇಳಿದೆ. ದೇವರು, ಲೋಕ, ಯೇಸು ಕ್ರಿಸ್ತನು, ನಂಬಿಕೆ ಮತ್ತು ನಿತ್ಯ ಜೀವ ಎಂಬುದಾಗಿ. ಮೊದಲನೇದಾಗಿ ನಾವು ದೇವರ ಬಗ್ಗೆ ತಿಳ್ಕೊಬೇಕಾಗಿದೆ. ದೇವರು ಅಂದ್ರೆ ಯಾರು? ಯಾರನ್ನ ನಾವು ದೇವರು ಅಂತ ಕರೀಬೋದು? ಕಣ್ಣು ಕಾಣೋರೆಲ್ಲ ನಾವು ದೇವರು ಅಂತ ಅಡಬಿಡೋದ? ದೇವರು ಅಂತ ನಂಬೋದಾ? ದೇವರು ಅಂದ್ರೆ ಯಾರೀಗ ಡಾಕ್ಟರ್ ಅಂತ ಹೇಳ್ತಾರಂದ್ರೆ ಎಲ್ಲರೂ ಡಾಕ್ಟರ್ಗಳಾಗಕ್ಕಾಗಲ್ಲ. ಎಲ್ಲರೂ ಡಾಕ್ಟರ್ ಅಂತೀವ ನಾವು? ಎಲ್ಲರೂ ಡಾಕ್ಟರ್ನಾ? ಇಲ್ಲ. ಲಾಯರ್ಗಳಂದ್ರೆ ಎಲ್ಲರೂ ಲಾಯರ್ಗಳಾಗ್ತಾರ? ಇಲ್ಲ. ಇಂಜಿನಿಯರ್ಗಳಂದ್ರೆ ಎಲ್ಲರೂ ಇಂಜಿನಿಯರ್ಗಳ? ಅಲ್ಲ. ಮೇಷನ್ಗಳಂದ್ರೆ ಎಲ್ಲರೂ ಮೇಷನ್ ಅಂದ್ರೆ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈಗ ಮೇಷನ್ ಆಗ್ಬೇಕು ಅಂದ್ರೆ ಅವನಿಗೆ ಪಾಯದಿಂದ ಹಿಡಿದು ಎಲ್ಲ ಕಟ್ಟೋದಕ್ಕೆ ಗೊತ್ತಿರ್ಬೇಕು, ಎಲ್ಲ ತಿಳಿದಿರ್ಬೇಕು ಅವನಿಗೆ. ಅವನೇ ಒಂದು ಮೇಷನ್ ಅನ್ಸ್ಕೊಳ್ಳೋದು. ಲಾಯರ್ ಅಂದ್ರೆ ಅವನಿಗೆ ಸಂವಿಧಾನದ ಬಗ್ಗೆ ಗೊತ್ತಿರ್ಬೇಕು, ಯಾವ್ಯಾವ ಸೆಕ್ಷನ್ಗಳಂತ ಗೊತ್ತಿರ್ಬೇಕು, ಆ ಯಾವ ಕೇಸ್ಗೆ ಯಾವ ಸೆಕ್ಷನ್ ಬೀಳುತ್ತೆ, ಎಷ್ಟು ತಿಂಗಳು ಎಷ್ಟು ವರ್ಷ ಅದಕ್ಕೆ ಜೈಲು ಶಿಕ್ಷೆ ಇರುತ್ತೆ, ಯಾವ ರೀತಿ ವಾದ ಮಾಡಬೇಕು, ಪ್ರತಿಯೊಂದು ಅದ್ರ ಬಗ್ಗೆ ಗೊತ್ತಿರಬೇಕು. ಈಗ ಡಾಕ್ಟರ್ ಬಂದ್ಬಿಟ್ಟು ವಾದ ಮಾಡೋದ್ರೆ ಮಾಡ್ತಾನ? ಅದೇ ಲಾಯರ್ ತಗೊಂಡೋಗಿ ನೀನು ಸೂಜಿ ಹಾಕು ಆಪರೇಷನ್ ಮಾಡೋದ್ರೆ ಮಾಡ್ತಾನ? ಇಲ್ಲ. ಎಲ್ಲರೂ ಅದನ್ನ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದು ದೇವರಂದ್ರೆ ಕಂಡುಕೊಂಡದೆಲ್ಲ ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಿರೋದು. ತುಂಬಾ ದೇವರುಗಳಿರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರೇ ದೇವರು, ನಮ್ಮ ತಂದೆ ಒಬ್ಬನೇ ಹೇಗಿರೋದಕ್ಕೆ ಸಾಧ್ಯ ಈ ಪ್ರಪಂಚದಲ್ಲಿ. ಹಾಗೆ ದೇವರು ಒಬ್ಬರೇ ಅಂತ ಹೇಳ್ಬಿಟ್ಟು. ಆದ್ರೆ ಆ ದೇವ್ರು ಯಾರು? ಯಾರನ್ನ ದೇವರನ್ಬೋದು? ಚಿನ್ನದಿಂದ ಮಾಡಿಟ್ಬಿಟ್ರೆ ದೇವರಾಗ್ಬಿಡ್ತಾರ? ಬೆಳ್ಳಿಯಿಂದ ಮಾಡಿಟ್ಬಿಟ್ಟಿದ್ರೆ ಅದು ದೇವರಾಗಲಿಕ್ಕೆ ಸಾಧ್ಯನಾ? ದೊಡ್ಡದಾಗಿ ಅದ್ಭುತವಾಗಿ ಒಂದು ದೇವಸ್ಥಾನ ಕಟ್ಬಿಟ್ಟು ಅದರಲ್ಲಿ ಇಟ್ಬಿಟ್ರೆ ಅದು ದೇವರಾಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ದೇವರು ಅಂದ್ರೆ ಅದಕ್ಕೆ ಅರ್ಹತೆ ಬೇಕು ಅಂತ. ಸೊ ಅನೇಕ ಅರ್ಹತೆಗಳಿದ್ರು ಕೂಡ ಕೆಲವು ನಾವು ಮುಖ್ಯವಾಗಿ ನೋಡೋದು ಆದಿಕಾಂಡ 1:1 ಆತನು ಸೃಷ್ಟಿಸಿದರು, ಸೃಷ್ಟಿಕರ್ತನೆಂಬುದಾಗಿ ನೋಡ್ತೇವೆ. ಯಾರು ದೇವರು? ಸೃಷ್ಟಿ ಮಾಡಿದವನ, ಮಾಡಲ್ಪಟ್ಟಿರೋನ? ಸೃಷ್ಟಿ ಮಾಡಿರುವವನು, ಎಲ್ಲವನ್ನ ಸೃಷ್ಟಿ ಮಾಡಿರುವವನೇ ದೇವರಾಗಲಿಕ್ಕೆ ಸಾಧ್ಯ. ನಾವು ಸೃಷ್ಟಿ ಮಾಡೋದಲ್ಲ ದೇವರನ್ನ, ನಾವು ತಯಾರು ಮಾಡೋದಲ್ಲ ದೇವರನ್ನ. ದೇವರಿಂದ ನಾವಾಗಿರೋದು. ಅಲ್ಲೂಯ್ಯ. ನಮ್ಮನ್ನ ಸೃಷ್ಟಿ ಮಾಡಿರುವವರೇ ದೇವರು. ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿರೋರು ದೇವರು. ಯಾವ ದೇವರು ಹೇಳಿದ್ದಾರೆ ನಾನು ಈ ಲೋಕವನ್ನೆಲ್ಲ ಸೃಷ್ಟಿ ಮಾಡಿದ್ದೀನಿ ಅಂತ? ಆದಿಕಾಂಡ 1:1 ಮೊದಲನೇ ವಚನನೇ ಬೈಬಲಲ್ಲಿ ಹೇಳೋದು ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ದಾನೆ ಅನ್ನೋದು. ಆಮೇಲೆ ಲೋಕದಲ್ಲಿ ಎಲ್ಲೂ ಇಲ್ಲ ಅದು. ನಾವು ಪೂಜೆ ಮಾಡ್ತಿದ್ದಂತ ದೇವರುಗಳ ಬಗ್ಗೆ ಹೋಗಿ ಕೇಳಿ, ಅವ್ರದೇ ಬರೀ ಗಂಡ ಹೆಂಡತಿದ್ದು ಕುಟುಂಬದ ಜಗಳಗಳಿರುತ್ತೆ. ದೇವರುಗಳ ಬಗ್ಗೆ ನೀವು ಸ್ಟೋರಿ ಕೇಳಿದಾಗ ಹೌದಲ್ವಾ? ಅಣ್ಣ ತಮ್ಮದೇ ಕಚ್ಚಾಡ್ಕೊಳ್ಳೋದ್ರ ಬಗ್ಗೆ, ಕುಟುಂಬಗಳ ಬಗ್ಗೆ ಕಚ್ಚಾಡ್ಕೊಳ್ಳೋದು ಅದೇ ಇರುತ್ತೆ ಅಷ್ಟು ಕಥೆಗಳೆಲ್ಲ. ಇನ್ನು ಅವ್ರು ಯಾರನ್ನ ಸೃಷ್ಟಿ ಮಾಡಿದ್ದಾರೆ? ಅವ್ರನ್ನೇನನ್ನ ಸೃಷ್ಟಿ ಮಾಡಿದ್ದಾರೆ? ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿದಾರೆ ಅಂದ್ರೆ ಅದನ್ನೇ ದೊಡ್ಡದಾಗಿ ಹೇಳ್ತಾರೆ. ಓ, ಈ ದೇವ್ರು ಹಿಂಗ್ ಮಾಡಿದ್ದಾರೆ ಗೊತ್ತಾ ಅಂತ ಹೇಳ್ಬಿಟ್ಟು. ನಿಜವಾದ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ. ಅಲ್ಲೂಯ್ಯ. ಎಲ್ಲವನ್ನ ಸೃಷ್ಟಿ ಮಾಡಿದ್ರೆ ದೇವರು. ಒಂದ್ ವೇಳೆ ಯಾವ್ದಾದ್ರು ದೇವರನ್ನ ಪೂಜೆ ಮಾಡಕ್ ಹೇಳ್ತಾರ, ಮಾಡ್ತಿದಾರ? ಕೇಳಿ ನೋಡಿ ಏನ್ ಮಾಡಿದ್ದಾರೆ ಆ ದೇವರು ಅಂತ. ಹೇಗೆ ಅದು ದೇವರಾಗ್ಲಿಕ್ಕೆ ಸಾಧ್ಯ? ನೀನು ನಾನು ಆರಾಧನೆ ಮಾಡ್ತಿರೋ ದೇವರು ನಮ್ಮನ್ನು ಸೇರಿ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ. ಎರಡನೇದಾಗಿ ಆದಿಕಾಂಡ 1:27 ನೋಡಿದ್ರೆ ದೇವರು ನಿಧಾನದ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅಲ್ಲೂಯ್ಯ. ನಮಗೆ ಆತನ ಸ್ವರೂಪವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆತನ ದೇವರು ಅಂತ ಹೇಳ್ತಿರೋದು. ಮತ್ತೆ ಮೂರನೇದಾಗಿ ಆದಿಕಾಂಡ 1:28 ಅಧಿಕಾರ ಕೊಟ್ಟಿದ್ದಾರೆ ನಮಗೆ. ಒಂದು ಆಶೀರ್ವಾದ
ಏನು ಆಶೀರ್ವಾದ ಅಧಿಕಾರ ಅಂತ ಹೇಳಿದ್ರೆ ಎಲ್ಲವನ್ನ ನಾವು ವಶ ಮಾಡಿಕೊಂಡು ದೊರೆತನ ಮಾಡುವಂತ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿರುವಂತ ಆಶೀರ್ವಾದ ಕೊಟ್ಟಿರುವ ದೇವರನ್ನ ನಾವು ಆರಾಧನೆ ಮಾಡ್ಬೇಕಾ ಅಥವಾ ನಾವೆಲ್ಲಿಟ್ರೆ ಕೂತಿರುವಂತ ದೇವರನ್ನ ನಾವು ಆರಾಧನೆ ಮಾಡ್ಬೇಕಾ ಯೋಚನೆ ಮಾಡಿ. ಮತ್ತೆ 4ನೇದಾಗಿ ನಾವು ನೋಡುವಾಗ ಆದಿಕಾಂಡ 2:7 ದೇವರು ನಮಗೆ ಏನ್ ಕೊಟ್ಟಿದ್ದಾರೆ? ಜೀವ ಶ್ವಾಸವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಪ್ರಾಣಿಗಳಲ್ಲ, ಪ್ರಾಣಿಗಳಿಗೆ ಪ್ರಾಣ ಇದೆ, ಆದ್ರೆ ನಮ್ಗೆ ಆತ್ಮ ಇದೆ. ಆತ್ಮ ದೇವರು ಕೊಟ್ಟಿರೋದು. ಪ್ರಾಣಿಗಳನ್ನ ಯಾವ್ದನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದಿಲ್ಲ. ಇವತ್ತು ನಾಯಿ ನೋಡಿದ್ರೆ ನಾಯಿ ನೋಡಿಬೇಡ ದೇವರು, ಹಸು ನೋಡಿದ್ರೆ ಹಸು ನೋಡಿಬೇಡ ಅದು ದೇವರು, ಹಾವು ನೋಡಿದ್ರೆ ಅದು ನಾಗರಾವು ದೇವರು ಹೊಡಿಬೇಡ ಅಲ್ವಾ? ಮನುಷ್ಯ ನೋಡಿದ್ರೆ ಹೊಡಿ ಅವನ್ನ ಸಾಯಿಸಬೇಕಾದ್ರೆ. ಮನುಷ್ಯ ದೇವರ ಸ್ವರೂಪ. ಮನುಷ್ಯನಲ್ಲಿ ದೇವರ ಜೀವಶ್ವಾಸ ಇರೋದು ಬೇರೆ ಯಾವ ಪ್ರಾಣಿಯಲ್ಲೂ ಇಲ್ಲ. ಮನುಷ್ಯನ ಸಾಯ್ತಾ ಇದ್ರೆ ಜನರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಪ್ರಾಣಿಗಳು ಸಾಯ್ತಾ ಇದ್ರೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾರೆ, ಜಗಳ ಆಡ್ತಿದ್ದಾರೆ. ಪ್ರಾಣಿಗಳನ್ನ ದೇವರು ಕೊಟ್ಟಿರೋದು ಮನುಷ್ಯರಿಗಾಗಿ, ಮನುಷ್ಯರು ಪ್ರಾಣಿಗಳಿಗಾಗಿ ಅಲ್ಲ ಇರೋದು. ಅರ್ಥ ಆಯ್ತಿದೆ? ಸೊ ನಮ್ಮಲ್ಲಿ ಜೀವಶ್ವಾಸ ಇದೆ. ಹಾಗಾಗಿ ನಾವು ನಮ್ಗೆ ಆ ಜೀವಶ್ವಾಸ ಕೊಟ್ಟಿರೋದು ಆದಿಕಾಂಡ 2:3 7ನೇ ವಚನದಲ್ಲಿ ಹೇಳೋದು, ದೇವರೇ ಆದಾಮನ ಮೂಗಿನಿಂದ ಆ ಜೀವಶ್ವಾಸವನ್ನು ಊದುವುದೆಂಬುದಾಗಿದೆ. ಅವರೇ ತಾನೇ ದೇವರಾಗಿ ಸಾಧ್ಯ, ನಮಗ್ ಜೀವ ಕೊಟ್ಟ ದೇವರು. ಆಮೇಲೆ ಮತ್ತೆ ಕೊನೆಯದಾಗಿ ಆದಿಕಾಂಡ 2:17 ನೋಡುವಾಗ ದೇವರು ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಂತ ನೋಡ್ತೇವೆ. ಆದಾಮ ಹತ್ರ ದೇವರು ಒಡಂಬಡಿಕೆ ಮಾಡಿಕೊಂಡು ಎಲ್ಲ ಮರದ ಇವೆಲ್ಲ ಮಾಡಾದ್ಮೇಲೆ, ಸೃಷ್ಟಿ ಮಾಡಿದಾದ್ರೆ, ದೇವರ ಸ್ವರೂಪ ಕೊಟ್ಟಾದ್ಮೇಲೆ, ಅಧಿಕಾರ ಕೊಟ್ಟಾದ್ಮೇಲೆ, ಜೀವಶಾಸ್ತ್ರ ಕೊಟ್ಟಾದ್ಮೇಲೆ ಒಂದು ಒಡಂಬಡಿಕೆ ಮಾಡ್ಕೊಳ್ತಿದ್ದಾರೆ. ಜನರಿಗೆ ಕೇಳಿ ನೋಡಿ, ಅನ್ಯ ಜನರಿಗೆ ಯಾಕೆ ಇಷ್ಟು ಸಮಸ್ಯೆಗಳಿದೆ, ಜನರು ಎಲ್ಲಿಂದ ಬಂದ್ರು, ಫಸ್ಟ್ ಮನುಷ್ಯರು ಎಲ್ಲಿಂದ ಬಂದ್ರು ಅಂತ ಕೇಳಿ. ಯಾಕೆ ಇಷ್ಟು ಸಮಸ್ಯೆಗಳು ಬರ್ತಾ ಇದೆ, ಯಾಕಿಷ್ಟು ಪಾಪ ಶಾಪಗಳಲ್ಲಿ ಜನ ಬದುಕ್ತಾ ಇದ್ದಾರೆ, ಮನುಷ್ಯ ಹುಟ್ಟಿದ ಮೇಲೆ ಯಾರು ಸಾಯ್ತಿದ್ದಾರೆ ಅಂತ ಕಾರಣ ಕೇಳಿ. ಯಾರಿಗೂ ಗೊತ್ತಿಲ್ಲ. ಮನುಷ್ಯ ಎಷ್ಟು ಬುದ್ಧಿವಂತನಾಗಿ, ಇಷ್ಟು ಬಲಶಾಲಿಯಾಗಿ, ಹಣ ಆಸ್ತಿ ಎಲ್ಲ ಇದ್ರು ಕೂಡ ಅವನು ಯಾಕೆ ಸಾಯ್ತಿದ್ದಾನೆ? ಅವನು ಯಾಕೆ ಸಾಯ್ತಿದ್ದಾನೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಜನರಿಗೆ. ಬೈಬಲಲ್ಲಿ ಮಾತ್ರ ಅದಕ್ಕೆ ಉತ್ತರ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸೊ ದೇವರು ಈ ಒಡಂಬಡಿಕೆನ ಮಾಡಿಕೊಂಡು, ನೀನು ಎಲ್ಲ ಮರದ ಹಣ್ಣನ್ನ ತಿನ್ನು, ಆದ್ರೆ ಈ ತೋಟದ ಮಧ್ಯದಲ್ಲಿರುವಂತ ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಮರದ ಹಣ್ಣನ್ನ ಮಾತ್ರ ತಿನ್ನಬೇಡ, ತಿಂದ ದಿನ ಸಾಹಿತ್ಯ ಅಂತ ಹೇಳಿದ್ರು. ಅವ್ರು ತಿಂದ್ರು ಅದಕ್ಕೆ ಸಾಯ್ತಾ ಇರೋದು, ಬೇರೆ ಯಾವ ಕಾರಣನೂ ಇಲ್ಲ. ದೇವ್ರ ಮಾತನ್ನ ಕೇಳದಿರೋದಕ್ಕೆ ಜನ ಇವತ್ತಿಗೂ ಸಾಯ್ತಾ ಇರೋದು. ಬೈಬಲಿಂದ ಹೊರಗಡೆ ನಮ್ಮ ಜೀವನಕ್ಕೆ ಉತ್ತರಗಳೇ ಇಲ್ಲ. ನಾವೆಲ್ಲಿಂದ ಬಂದ್ವಿ, ಯಾಕೆ ಈ ಭೂಲೋಕದಲ್ಲಿದ್ದೀವಿ, ಯಾರು ಈ ಭೂಲೋಕವನ್ನು ಮಾಡೋರು, ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ. ಬೈಬಲ್ ಬಿಟ್ಟರೆ ನಮಗೆ ಯಾವ ಪುಸ್ತಕ, ಯಾವ ಧರ್ಮನೂ ಕೂಡ ಇಷ್ಟು ಸ್ಪಷ್ಟವಾಗಿ ಹೇಳಲ್ಲ. ಆಮೇಲೆ ಆದರೆ ಎರಡನೇದಾಗಿ ನಾವು ನೋಡುವ ಎರಡನೇ ಮುಖ್ಯ ವಿಷಯವನ್ನ, ಹನ್ನೆರಡು ಸಮಸ್ಯೆಗಳ ಬಗ್ಗೆ ನಾವು ನೋಡ್ತೇವೆ. ಲೋಕ ಅಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟದ ಎಂಬುದಾಗಿದೆ. ಆ ಲೋಕ ಅಂತ ಹೇಳ್ತಾರೆ ನಾನು ನೀನು. ಲೋಕ ಅಂದ್ರೆ ಜನರು. ಲೋಕ ಅಂದ್ರೆ ಭೂಮಿಯನ್ನ ದೇವರು ಪ್ರೀತಿ ಮಾಡಿಲ್ಲ. ಲೋಕ ಅಂದ್ರೆ ಭೂಮಿನೋ, ಮರ ಗಿಡಗಳು, ಪ್ರಾಣಿಗಳನ್ನ ದೇವರು ಪ್ರೀತಿ ಮಾಡೋದು ಅಂತಲ್ಲ. ಲೋಕ ಅಂದ್ರೆ ಮನುಷ್ಯರು. ಅಲ್ಲಲ್ಲೂಯ್ಯ, ಮನುಷ್ಯರ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟರು ಎಂಬುದಾಗಿ ಹೇಳೋದು. ಹಾಗಾಗಿ ರೋಮ 5:8 ನಾವು ಪಾಪಿಗಳಾಗಿದ್ದಾಗಲೇ ದೇವರು ತನ್ನ ಪ್ರೀತಿಯನ್ನು ತನ್ನ ಮಗನನ್ನ ಕಳಿಸೋದ್ರ ಮೂಲಕ ತೋರ್ಪಡಿಸಿದ್ದಾನೆ. ಹಾಗೇನೆ ನಾವಿನ್ನೂ ಪಾಪಿಗಳಾಗಬೇಕಾದ್ರೆ, ಆಗಿರ್ಬೇಕಾದ್ರೆ ತಾನು ನಮ್ಮನ್ನ ಪ್ರೀತಿ ಮಾಡಿ ತನ್ನ ಮಗನನ್ನ ಕೊಟ್ಟಿರೋದು, ನಮ್ಮನ್ನ ಬದುಕಿಸಕ್ಕೆ ತನ್ನ ಮಗನನ್ನ ಬಲಿ ಕೊಡ್ತಾ ಇದ್ದಾರೆ. ಅಲ್ಲಲ್ಲೂಯ್ಯ. ಸೊ ಹಾಗಾಗಿ ಇಲ್ಲಿ ಸಮಸ್ಯೆಗಳು ಏನು ಅಂತ ನಾವು ನೋಡುವಾಗ 12 ಸಮಸ್ಯೆಗಳ ಬಗ್ಗೆ ನಾವು ಅನೇಕ ಸರಿ ಕೇಳಿದ್ದೀವಿ.
ಅದರಲ್ಲಿ ನಾವು ನೋಡ್ತಿರುವಂಥದ್ದು ಆದಿಕಾಂಡ 3ನೇ ಅಧ್ಯಾಯ, 6ನೇ ಅಧ್ಯಾಯ, 11ನೇ ಅಧ್ಯಾಯ. ಎರಡನೇದಾಗಿ ಅಪೊಸ್ತಲರ ಕೃತ್ಯಗಳು 13, 16, 19ನೇ ಅಧ್ಯಾಯ. ಮತ್ತೆ ಅವಿಶ್ವಾಸಿಯ 6 ಸ್ಥಿತಿಗಳು. ಸೊ ಲೋಕದ ಪರಿಸ್ಥಿತಿ, ದೇವರು ಒಡಂಬಡಿಕೆ ಮಾಡ್ಕೊಂಡು ಅಂತ ಹೇಳಿದೆ. ತಿನ್ನಬಾರದು ಅಂತ ಹೇಳಿರುವಂತ ಹಣ್ಣನ್ನು ತಿನ್ನಬಾರ್ದಾಗಿತ್ತು. ಅವರು ತಿಂದಿದ್ದಕ್ಕೆ ಅವರು ಸತ್ರು ಎಂಬುದೇ. ಸೊ ಇಲ್ಲಿ ಆದಿಕಾಂಡ 3ರಲ್ಲಿ ಅವರು ಹಣ್ಣನ್ನು ತಿಂತಾರೆ. ನಾವೇ ದೇವರಾಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಶಾರೀರಿಕವಾಗಿ ಬದುಕಕ್ಕೆ ಶುರು ಮಾಡ್ತಾರೆ. ಈ ಲೋಕಕ್ಕಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಈ 3 ಸಮಸ್ಯೆಗಳು. ಅಪೊಸ್ತಲರು 13, 16, 19ರಲ್ಲಿ ಅವ್ರು ಮಾತ್ರ ಮಾಡೋದಕ್ಕೆ, ಕಣಿ ಗಳಿಸ್ಕೊಳ್ಳೋದಕ್ಕೆ, ಧರ್ಮಗಳನ್ನ ಸ್ಥಾಪನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವಿಶ್ವಾಸ 6 ಸ್ಥಿತಿಗಳು ಅಂತ ಹೇಳಿದ್ರೆ, ರಕ್ಷಣೆ ಮಾರ್ಗದಲ್ಲಿ ನಮ್ಗೆ 6 ಸಮಸ್ಯೆಗಳ ಬಗ್ಗೆ ನಮಗೆ ಗೊತ್ತಿದೆ. ಸೈತಾನನ ಮಕ್ಕಳಾದರು, ಅವರು ವಿಗ್ರಹಾರಾಧನೆ ಮಾಡೋರಾದರು, ಅವರು ಮಾನಸಿಕ ಸಮಸ್ಯೆಗಳಲ್ಲಿ ಬಿದ್ದರು, ಶೈಲಿಕವಾದ ಸಮಸ್ಯೆಗಳಲ್ಲಿ ಬಿದ್ದರು, ಸತ್ತು ಅವ್ರು ನರಕಕ್ಕೆ ಹೋಗ್ತಿದ್ದಾರೆ. ಅವ್ರು ಸತ್ತ ಮೇಲೆ ಕೂಡ ಅದು ಆತ್ಮಿಕ ಸ್ವಾಸ್ಥ್ಯವಾಗಿ ಅವರ ಮಕ್ಕಳು ಮೊಮ್ಮಕ್ಕಳು ಶಾಪಗ್ರಸ್ತರಾಗ್ತಿದ್ದಾರೆ ಅನ್ನೋ ವಿಷಯಗಳನ್ನ ನೋಡ್ತಾ ಇದ್ದೀವಿ. ಸೊ ಈ 12 ಸಮಸ್ಯೆಗಳು ಲೋಕದಲ್ಲಿರುವ ಪ್ರತಿಯೊಬ್ಬರ ಮೇಲೂ ಇದೆ. ಅಲ್ಲಲ್ವಯ್ಯ? ಪ್ರತಿಯೊಬ್ಬರು ಕೂಡ ಈ 12 ಸಮಸ್ಯೆಗಳಲ್ಲಿ ಇದ್ದಾರೆ. ಯೇಸುವನ್ನ ನಂಬದೇ ಇರುವಂತಹ ಪ್ರತಿಯೊಬ್ಬರ ಮೇಲೆ ಕೂಡ. ಈಗ 18ನೇ ವಚನ ನಾವು ಓದ್ಕೊಂಡ್ವಲ್ವಾ? 3:18 ಏನಿದೆ ಅಲ್ಲಿ? ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಅಲ್ಲಲ್ವಯ್ಯ? ಹೇಳಿ ಎಲ್ಲರ ಜೊತೆ, ಆತನನ್ನು ನಂಬುವವನಿಗೆ, ನಾನು ಹೇಳ್ದಂಗೆ ಹೇಳಿ, ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಏನಂತ ಇರೋದಿಲ್ಲ, ತೀರ್ಪು ಮಾಡೋದು. ಯೇಸುವಿನ ಹೆಸರನ್ನ ನಂಬದೇ ಇರುವ ಯಾವನಾದರೂ ಕೂಡ ತೀರ್ಪು ಆಗ್ಬಿಟ್ಟಿದೆ. ಆಗಲೇ ನಾವು ನರಕಕ್ಕೆ ಹೋಗ್ಬೇಕು. ಆದ್ರೆ ಯೇಸುವಿನ ಹೆಸರನ್ನ ನಂಬುವ ಕಾರಣ ಅವನು ನಿತ್ಯ ಜೀವ ಪಡೆದ. ಅದನ್ನೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಂತು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವನು ನಂಬುವ ಒಬ್ಬನಾದರೂ ನಾಶವಾಗಿದೆ. ಎಲ್ಲರೂ ನಂಬುವಂತ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನೆ ಬಂದಾಗ ಯೇಸುವಿನ ಈ ಲೋಕದಲ್ಲಿ 3 ಕೋಟಿ ದೇವರುಗಳಿದ್ದಾರೆ, 330 ಕೋಟಿ ದೇವರಿದ್ದಾರೆ ಅಂತ ಯಾವ ಹೆಸರಲ್ಲೂ ರಕ್ಷಣೆ ಇಲ್ಲ. ಯೇಸು ಹೆಸರಲ್ಲಿ ಮಾತ್ರ ರಕ್ಷಣೆ ಇದೆ. ಯಾಕಂದ್ರೆ ಈ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿದ ಯೇಸು ಕ್ರಿಸ್ತನೇ. ಪ್ರತಿಯೊಬ್ಬರು 12 ಸಮಸ್ಯೆಗಳಲ್ಲಿದ್ದಾರೆ. ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ದೇವರೇ ತೆರೆದಂತ ಮಾರ್ಗ ಯೇಸು ಕ್ರಿಸ್ತನ. ದೇವರೇ ತೆರೆದಂತ ಮಾರ್ಗ. ಈಗ ಧರ್ಮಗಳು ಯಾರು ಪ್ರಾರಂಭ ಮಾಡಿದ್ರು? ಮನುಷ್ಯರು. ಹೌದಲ್ವ? ಹಿಂದೂ ಧರ್ಮಗಳನ್ನ, ಬೌದ್ಧ ಧರ್ಮವನ್ನು, ಈಗ ಬೌದ್ಧ ಧರ್ಮವನ್ನು ಯಾರು ಸ್ಟಾರ್ಟ್ ಮಾಡೋದು ಅಂದ್ರೆ ಬುದ್ಧನು. ಮುಸ್ಲಿಂ ಧರ್ಮವನ್ನು ಯಾರು ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ಮೊಹಮ್ಮದ್ ಎಂಬುದಾಗಿ. ಜೈನ ಧರ್ಮವನ್ನು ಯಾರು ಸ್ಟಾರ್ಟ್ ಮಾಡೋದು ಅಂದ್ರೆ ಗುರು ನಾನಕ್ ಅಂತ ಹೇಳಿ. ಈ ತರ ಒಂದೊಂದು ಧರ್ಮವನ್ನು ಒಬ್ಬೊಬ್ಬರು ಪ್ರಾರಂಭ ಮಾಡಿದರೆ, ಮನುಷ್ಯರು ಪ್ರಾರಂಭಿಸಿರುವಂತದ್ದು ಧರ್ಮಗಳು. ದೇವರು ಧರ್ಮವನ್ನು ಮಾಡಲಿಕ್ಕೆ ಧರ್ಮವನ್ನು ಪ್ರಾರಂಭಿಸಲಿಕ್ಕೆ ಬಂದಿಲ್ಲ, ಆತನ ಮಾರ್ಗವನ್ನು ಮಾಡಲಿಕ್ಕೆ ಬಂದಿಲ್ಲ. ಯೇಸು ನಮಗೂ ದೇವರ ಮನೆಗೆ ಸೇತುವೆಯಾಗಿದ್ದಾನೆ. ಮುರಿದೋದಂತ ಬ್ರಿಡ್ಜ್ ಅನ್ನ ಯೇಸು ಮತ್ತೆ ಕಟ್ಟಿದ್ದಾರೆ. ಅಲ್ಲೂಯ. ಹಾಗಾಗಿ ಆತನ ಮೂಲಕನೇ ನಾವು ಹೋಗೋದಕ್ಕಾಗೋದು. ಅದೊಂದೇ ಮಾರ್ಗ ಇರೋದು ಭೂಲೋಕದಲ್ಲಿ. 3ನೇದಾಗಿ ನಾವು ಅದನ್ನು ನೋಡ್ತೇವೆ. ಯೇಸು ಕ್ರಿಸ್ತನು ಎಂಬುದನ್ನು. ಈ ಯೇಸು ಕ್ರಿಸ್ತನ ಬಗ್ಗೆ 5 ವಿಷಯಗಳನ್ನು ನಾವು ನೋಡುವಾಗ 5 ವಚನಗಳ ಆಧಾರದಲ್ಲಿ ಆದಿಕಾಂಡ 3:15 ಶ್ರೀ ಸಂತಾನ ಎಂಬುದಾಗಿ ನೋಡ್ತಾರೆ. ಹಾಗೆಯೇ 2ನೇದಾಗಿ 1 ಯೋಹಾನ 3:8
ಸತ್ಯ ಅರಸನಾಗಿ ಅದನ್ನು ಬಂದ ಎಂಬುದಾಗಿ. ಮೂರನೇದಾಗಿ ರೋಮ 8:2 ಸತ್ಯ ಯಾಜಕ ಎಂಬುದಾಗಿ. ನಾಲ್ಕನೇದಾಗಿ ಯೋಹಾನ 14 ಸತ್ಯ ಪ್ರವಾದಿಯಾಗಿ ಬಂದ ಎಂಬುದಾಗಿ. ಮತ್ತೆ ಕೊನೆಯದಾಗಿ ಮತ್ತಾಯ 16 ಯೇಸುವೇ ಕ್ರಿಸ್ತನು. ಹಲ್ಲೆಲೂಯಾ. ಸೊ ಇದು ಯಾವಾಗ ಆದಾಮ ಅವರು ಪಾಪ ಮಾಡಿದ್ರು ಅದೇ ವಚನದಲ್ಲೇ ಅಧ್ಯಾಯದಲ್ಲಿ ಹೇಳ್ತಿರುವಂಥದ್ದು ಶ್ರೀ ಸಂತ ನಾನು ನನ್ನ ಮಗನನ್ನ ಕಳಿಸ್ಕೊಡ್ತೇನೆ ಅಂತ ಹೇಳಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನ ಕಳಿಸ್ಕೊಟ್ನಲ್ಲ, ಆ ಒಬ್ಬನೇ ಮಗನನ್ನ ಶ್ರೀ ಸಂತಾನ ಮೂಲಕ ಕಳಿಸ್ತೀನಿ ಅಂತ ಹೇಳಿದ್ರು ದೇವರು. ಹಲ್ಲೆಲೂಯಾ. ಆ ಶ್ರೀ ಸಂತಾನವಾಗಿರುವಂತಹ ಯೇಸು ಕ್ರಿಸ್ತನು ಸತ್ಯ ಅರಸನಾಗಿ, ಯಾಜಕನಾಗಿ, ಪ್ರವಾದಿಯಾಗಿ ನಮಗೆ ಈ 12 ಸಮಸ್ಯೆಗಳಿಂದ ಬಿಡಿಸಿದ್ದಾರೆ. ಹಲ್ಲೆಲೂಯಾ. 12 ಸಮಸ್ಯೆಗಳನ್ನು ಬಿಡಿಸಿದ್ದಾರೆ. ಸೈತಾನನಿಂದ, ಪಾಪದಿಂದ, ನರಕದ ಹಿನ್ನೆಲೆಯಿಂದ, ನಮಗೆ ನಾವೇ ದೇವರುಗಳಾಗಿದ್ವಿ ಆ ಒಂದು ತಪ್ಪಾದ ಆಲೋಚನೆಗಳಿಂದ ನಾವು ಶರೀರವಾಗಿ ಬದುಕ್ತಾ ಇದ್ವಿ, ಅದರಿಂದ ಬಿಡಿಸಿದ್ದಾರೆ. ಈಗ ನಾವು ದೇವರಿಗಾಗಿ ಬದುಕ್ತಾ ಇದ್ದೀವಿ. ದೇವರು ನಮಗೆ ಸ್ತೋತ್ರವಾಗಿ. ವಿಗ್ರಹಾರಾಧನೆ ಮಾಡ್ತಾ ಇದ್ವಿ, ಅದರಿಂದ ತಪ್ಪಿಸಿದ್ದಾರೆ. ಶಾಪಗಳಲ್ಲಿದ್ವಿ, ನಿತ್ಯ ನರಕಕ್ಕೆ ಹೋಗ್ತಾ ಇದ್ವಿ, ಪ್ರತಿಯೊಂದರಿಂದಲೂ ಕೂಡ ಯೇಸು ಕ್ರಿಸ್ತನು ಬಿಡಿಸಿದ್ದಾನೆ. ಹಲ್ಲೆಲೂಯಾ. ಸೊ ದೇವರ ವಿಧಾನ ಬಂದು ಯೇಸು ಕ್ರಿಸ್ತನು, ರಕ್ಷಣೆಯ ಮಾರ್ಗ ಯೇಸು ಕ್ರಿಸ್ತನು, ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಮಾರ್ಗ ಯಾರು? ಯೇಸು ಕ್ರಿಸ್ತನು ಎಂಬುದಾಗಿ ನೋಡ್ತಾರೆ. ಸೊ ಮೊದಲನೇದಾಗಿ ದೇವರು, ಎರಡನೇದಾಗಿ ಲೋಕ, ಮೂರನೇದಾಗಿ ಯೇಸು ಕ್ರಿಸ್ತನು. ನಾಲ್ಕನೇದಾಗಿ ನಾವು ನೋಡುವಾಗ ಏನು ನಾಲ್ಕನೇದು? ನಂಬಿಕೆ. ಏನೋ ನಂಬಿಕೆ ಎಂಬುದಾಗಿ ನೋಡ್ತೇವೆ. ಇದ್ರ ಕೆಳಗಡೆ 3 ವಚನಗಳನ್ನು ನೋಡುವಾಗ ಮೊದಲನೇದು ನಾವು ನೋಡ್ತೀವಿ. ಮೊದಲನೇದಾಗಿ ಯೋಹಾನ 1:12, ಎರಡನೇದಾಗಿ ರೋಮಾಪುರ 10:9, 10 ಮತ್ತು 13 ನೋಡ್ತೀವಿ. ಮೂರನೇದಾಗಿ ಪ್ರಕಟಣೆ 3:20. ಈ ವಚನಗಳು ಏನನ್ನು ಹೇಳುತ್ತೆ ನಮಗೆ? ಮೊದಲನೇದಾಗಿ ನಾವು ನಂಬಬೇಕು ಅಂತ ಹೇಳುತ್ತೆ, ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು ಅಂತ. ಎರಡನೇದಾಗಿ ಯಾವುದರಿಂದ ನಂಬಬೇಕು? ಹೃದಯದಿಂದ. ಆಮೇಲೆ ಮತ್ತೆ ಪ್ರಕಟಣೆ 3:20 ಸ್ವಾಗತಿಸೋದು. ಯಾರ ಸ್ವಾಗತಿಸ್ಬೇಕು ನಾವು? ಯೇಸುವನ ನಮ್ಮ ಹೃದಯದಲ್ಲಿ. ಒಂದು ಹಾಡಿದೆಯಲ್ಲ, ಯಾವ ಹಾಡೋದು? ಬನ್ನಿ ನಮ್ಮ ಮನೆಗೆ. ಗೊತ್ತಾ ಹಾಡು? ಬನ್ನಿ ನಮ್ಮ ಮನೆಗೆ ನನ್ನ ಯೇಸುವೆ ಬನ್ನಿರಿ, ಬನ್ನಿ ನನ್ನ ಮನೆಗೆ ನನ್ನ ಯೇಸುವೆ ಬನ್ನಿರಿ. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಸ್ವಾಗತಿಸುವಂತ ಯೇಸುವೆ ನನ್ನ ಜೀವನದಲ್ಲಿ ಬಾ, ನನ್ನ ಹೃದಯದಲ್ಲಿ ಬಾ. ಯಾಕಂದ್ರೆ ನೀನಿಲ್ಲದೆ ಸಮಸ್ಯೆಗಳು ಪರಿಹಾರ ಆಗಲ್ಲ. ನೀನಿಲ್ಲದೆ ನಾನು ಮತ್ತೆ ದೇವರ ಮಗು ಆಗಲಿಕ್ಕೆ ಸಾಧ್ಯ ಇಲ್ಲ. ನೀನಿಲ್ಲದೆ ನಾನು ಬದುಕೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀನು ಬನ್ನಿ, ನೀವು ನನ್ನ ಜೀವನದಲ್ಲಿ ಬನ್ನಿ ಅಂತ ಬಿಟ್ಟು ಯೇಸುವನ್ನು ಸ್ವೀಕಾರ ಮಾಡುವಂಥ ವಿಧಾನ ಹೇಳ್ತಿರೋದು. ಯೇಸುವನ್ನು ನಂಬಬೇಕು, ಯೇಸುವಿನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಬೇಕು. ಯೇಸು ಸತ್ತೊಳಗಿಂದ ನನಗೋಸ್ಕರ ಎದ್ದಿದ್ದಾರೆ ಅಂತ. ಆಮೇಲೆ ಬಾಗಿಲು ತಡ್ತಾ ಇದ್ದೀನಿ, ಯಾರಾದ್ರೂ ಶಬ್ದವನ್ನು ಕೇಳಿ ಬಾಗಿಲ ತೆರೆದ್ರೆ ಒಳಗೆ ಬರ್ತೀನಿ. ನೀನು ಹೃದಯದ ಬಾಗಿಲು ನೀನು ತೆರೆದಿಲ್ಲ ಅಂದ್ರೆ ಯೇಸು ನಿನ್ನೊಳಗೆ ಬರಲ್ಲ. ಯೇಸು ನಿನ್ನ ಜೊತೆಯಲ್ಲಿ ನಿನ್ನೊಳಗಡೆ ಇದ್ದಾರಾ ಇಲ್ವಾ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಿನಗೆ ಗೊತ್ತದು. ಯಾಕಂದ್ರೆ ನೀನು ನಿನ್ನ ಹೃದಯದ ಬಾಗಿಲು ಯೇಸುಗಾಗಿ ತೆಗೆದಿದೆಯೋ ಇಲ್ವೋ ನಿನಗೆ ಮಾತ್ರ ಗೊತ್ತಾಗೋದು. ನೀನು ಚರ್ಚೆ ಬರೋದ್ರಿಂದ ಯೇಸು ನಿನ್ನಲ್ಲಿ ಇದ್ದಾರೆ ಅಂತ ಅಲ್ಲ, ನಾವು ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ಎಷ್ಟೋ ಜನ ಚರ್ಚೆಗೆ ಬಂದು ಹೋದ್ರಲ್ಲ, ಅವರಲ್ಲಿ ದೇವರೊಳಗಡೆ ಇದ್ದಿದ್ರೆ, ಅವರು ಯೇಸುವನ್ನು ಅವರ ಹೃದಯದಲ್ಲಿ ಸ್ವೀಕಾರ ಮಾಡಿದ್ರೆ, ಸತ್ಯವನ್ನು ತಿಳ್ಕೊಂಡಿದ್ರೆ
ಸಭೆನ ಬಿಡ್ತಿರ್ಲಿಲ್ಲ, ಯೇಸುನ ಬಿಡ್ತಿರ್ಲಿಲ್ಲ. ಇವತ್ತು ನೀನು ನಾನು ಇಲ್ಲಿ ಕೂತಿದ್ದೀವಿ, ಯೇಸುನ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ, ಯೇಸು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನಾವು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾಳೆ ನಮ್ಮ ಜಾಗನೂ ಖಾಲಿ ಇರುತ್ತೆ. ಅದರಲ್ಲಿ ಆಶ್ಚರ್ಯ ಪಡೋದೇನಿಲ್ಲ. ಸತ್ಯನ ತಿಳ್ಕೊಂಡ್ರೆ ಮಾತ್ರನೇ ನಾವು ಬಲವಾಗಿ ನಿಲ್ಲಕ್ಕಾಗುತ್ತೆ. ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ನಾವು ಯೇಸುಗಾಗಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಈ ಕ್ರಿಸ್ತನು ನಮ್ಮ ಜೀವನದಲ್ಲಿ ಇರೋದು ತುಂಬಾ ಮುಖ್ಯ. ಅದಕ್ಕೆ ನಂಬಿಕೆ ಬಗ್ಗೆ ನಾನು ಆಗಲೇ ಹೇಳಿದೆ, ದೇವರ ಕೃಪೆ ಅದು. ಸೊ ಆ ಕೃಪೆಯಿಂದ ನಾವು ರಕ್ಷಣೆ ಹೊಂದಬೇಕಾಗಿದೆ, ಯೇಸುವನ್ನು ನಾವು ಸಂಪೂರ್ಣವಾಗಿ ತಿಳ್ಕೋಬೇಕಾಗಿದೆ ಎಂಬುದು. ಮತ್ತೆ ಕೊನೆಯದಾಗಿ ನಾವು ನೋಡುವಾಗ ನಿತ್ಯ ಜೀವನದ ಬಗ್ಗೆ ನೋಡ್ತೇವೆ. 5ನೇದಾಗಿ ನಿತ್ಯ ಜೀವನದಲ್ಲಿ ಒಂದು 7 ವಿಷಯ ನೋಡುವಾಗ 7 ಆಶೀರ್ವಾದಗಳ ಬಗ್ಗೆ. ಎಷ್ಟು? 7 ಆಶೀರ್ವಾದಗಳ ಬಗ್ಗೆ ನಾವು ಮತ್ತು ರಕ್ಷಣೆ ಮಾರ್ಗದಲ್ಲಿ ನೋಡುವಂತ ಆ 7 ಆಶೀರ್ವಾದಗಳು. ಮೊದಲನೇದಾಗಿ 1 ಕೊರಿಂಥ 3:16 ನಾವು ದೇವರ ಮಗು. ದೇವರ ಮಗು ಅಂದ್ರೆ ದೇವರ ಆಲಯ. ಹಲ್ಲೆಲೂಯ. ನಾವು ದೇವರ ಮಕ್ಕಳಾಗಿರೋದು ಹೇಗೆ? ದೇವರು ಬಂದು ನಮ್ಮಲ್ಲಿ ವಾಸ ಮಾಡ್ತಿರೋದ್ರಿಂದ. ನಿಮ್ಮ ಹೃದಯವು ದೇವರ ಆಲಯಗಳಾಗಿವೆ ಎಂಬುದಾಗಿ 1 ಕೊರಿಂಥ 3:16 ಹೇಳುವಂಥದ್ದು. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಯೋಹಾನ 16:24-26 ಇಲ್ಲಿ ಮಾರ್ಗದರ್ಶನ ಎಂಬುದಾಗಿ ನಾವು ನೋಡ್ತೇವೆ. ಪರಿಶುದ್ಧಾತ್ಮನ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಸಿಗುತ್ತೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಯೋಹಾನ 14:24 ನಾವು ನೋಡುವಾಗ ನನ್ನ ಹೆಸರಲ್ಲಿ ನೀವು ಪ್ರಾರ್ಥನೆ ಮಾಡಿ ಎಂಬುದು. ಯಾರ ಹೆಸರಲ್ಲಿ? ನನ್ನ ಹೆಸರಲ್ಲಿ ನೀವು ಏನ್ ಕೇಳ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಯಾರಿಗೆ? ನಿತ್ಯ ಜೀವ ಪಡ್ಕೊಂಡವ್ರಿಗೆ, ರಕ್ಷಣೆ ಹೊಂದಿಕೊಂಡವ್ರಿಗೆ, ದೇವರ ಮಗುವಾಗಿ ಮಾರ್ಪಟ್ಟವ್ರಿಗೆ ಸಿಗುವಂತ ಆಶೀರ್ವಾದ ಎಂಬುದಾಗಿ ನೋಡ್ತಾರೆ. ಮತ್ತೆ 4ನೇ ಆಶೀರ್ವಾದ ಲೂಕ 10:19 ಸೈತಾನನ ಬಲಗಳ ಮೇಲೆ ಅಧಿಕಾರ. ಸೈತಾನನ ಬಲಗಳ ಮೇಲೆ ದೇವರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಿತ್ಯ ಜೀವ ಅಂದ್ರೆ, ರಕ್ಷಣೆ ಹೊಂದ್ಕೊಡೋದು ಅಂದ್ರೆ ಸೈತಾನನ ಮೇಲೆ ಅಧಿಕಾರ ಕೂಡ ನಾವು ಹೊಂದಿದ್ದೀವಿ ಅಂತ ಅರ್ಥ. 5ನೇದಾಗಿ ಇಬ್ರಿ 1:14 ದೇವದೂತರ ಸಹಾಯ ಎಂಬುದಾಗಿ ನಾವು ರಕ್ಷಣೆ ಹೊಂದಿರೋರಿಗೆ, ನಿತ್ಯ ಜೀವ ಪಡ್ಕೊಂಡವ್ರಿಗೆ ದೇವದೂತರು ಸಹಾಯಕರಾಗಿದ್ದಾರೆ. ಹಲ್ಲೆಲೂಯ. ಮತ್ತೆ 6ನೇದಾಗಿ ಫಿಲಿಪ್ಪಿ 3:20 ಪರಲೋಕದ ಪೌರತ್ವ ಎಂಬುದಾಗಿ. ಯಾವ ಪೌರತ್ವ? ಪರಲೋಕ. ನಾವು ಯಾರ ಮಕ್ಕಳಾಗಿದ್ದೀವಿ? ದೇವರ ಮಕ್ಕಳು. ದೇವರ ಮಕ್ಕಳಂದ್ರೆ ದೇವರ ರಾಜ್ಯಕ್ಕೆ ಸೇರಿದವರಾಗಿದ್ದೀವಿ. ನಾವು ನಿತ್ಯ ಜೀವ ಪಡ್ಕೊಂಡಿರೋರು ಪರಲೋಕದಲ್ಲಿ ನಮ್ಮ ಹೆಸರುಗಳನ್ನ ಬರೆಸ್ಕೊಂಡಿದ್ದೀವಿ. ಹಲ್ಲೆಲೂಯ. ಶಿಷ್ಯರು ಒಂದ್ಸಲ ಹೋಗ್ಬಿಟ್ಟು ಸುವಾರ್ತೆ ಸಾರ್ಬಿಟ್ಟು ಬರ್ತಾರೆ. ಅದ್ಭುತಗಳು ನಡೀತು, ಸ್ವಸ್ಥತೆಗಳು ನಡೀತು, ದೆವ್ವಗಳು ಹೊರತು ಅಂತ ಹೇಳಿದಾಗ ಇದೇ ಲೂಕ 10:19 ಹೇಳ್ತಾ ಬರ್ತಿರ್ತಾರೆ. ಅಲ್ಲಿ 20ನೇ ವಚನದಲ್ಲಿ ದೇವರು ಹೇಳ್ತಾರೆ, ಅದ್ಭುತಗಳು ನಡೀತು, ಸ್ವಸ್ಥತೆಗಳು ನಡೀತು, ದೆವ್ವಗಳು ಹೊರತು ಅಂತಲ್ಲ ನೀವು ಸಂತೋಷ ಪಡ್ಬೇಕಾದ್ರೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ನೀವು ನಿತ್ಯ ಜೀವವನ್ನು ಪಡ್ಕೊಂಡಿದ್ದೀರಾ, ಅದಕ್ಕೆ ನೀವು ಸಂತೋಷ ಪಡಬೇಕು ಅಂತ ಈ ಸ್ವಾಮಿ ಹೇಳೋದನ್ನ ನಾವು ನೋಡ್ತೇವೆ. ಮತ್ತೆ ಕೊನೆಯ ಒಂದು ಆಶೀರ್ವಾದ ಅಪೊಸ್ತಲರು 1:8 ನೋಡುವಾಗ ನಾವು ಕ್ರಿಸ್ತನ ಸಾಕ್ಷಿಗಳಾಗಿದ್ದೇವೆ. ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿ ನಾವು ಇರೋದೇ ಶ್ರೇಷ್ಠ ಆಶೀರ್ವಾದ. ಹಲ್ಲೆಲೂಯ. ನಾವು ಬದುಕಿದರೆ ಕ್ರಿಸ್ತನಿಗಾಗಿ, ಸತ್ರು ಅದು ಕ್ರಿಸ್ತನಿಗಾಗಿ ಆಗಿದ್ದೇವೆ. ಕ್ರಿಸ್ತನಿಗೆ ಮೆಚ್ಚುವಂತಹ ಒಂದು ಜೀವಿತವನ್ನು ನಾವು ಜೀವಿಸಬೇಕು ಎಂಬುದಾಗಿ ನೋಡ್ತೇವೆ. ಕೊನೆಯದಾಗಿ ಮುಕ್ತಾಯದಲ್ಲಿ ನೋಡುವಾಗ
ಯೇಸು ಕ್ರಿಸ್ತನನ್ನ ನಂಬುವವರ ಜೀವನದಲ್ಲಿ 4 ಬದಲಾವಣೆಗಳಾಗುತ್ತೆ. ರಕ್ಷಣೆಯನ್ನು ಹೊಂದಿಕೊಂಡಿರುವವರ ಜೀವನದಲ್ಲಿ ಎಷ್ಟು ಬದಲಾವಣೆ? 4 ಪ್ರಮುಖ ಬದಲಾವಣೆಗಳಾಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇ ಬದಲಾವಣೆ ಅದು ಆತ್ಮಿಕ ಬದಲಾವಣೆ. ಯಾವ ಬದಲಾವಣೆ? ಹೇಳಬೇಕಲ್ಲ, ಯಾವುದು? ಆತ್ಮಿಕ ಬದಲಾವಣೆ. ಏನದು ಆತ್ಮಿಕ ಬದಲಾವಣೆ ಅಂದ್ರೆ? ಯೋಹಾನ 8:44 ನಾವು ಬದಲಾಗಿ ಎಲ್ಲಿಗಿರ್ತೀವಿ? 1 ಯೋಹಾನ 3:2 ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಇದನ್ನೆಲ್ಲ ನೀವು ಓದಬೇಕು. ತುಂಬಾ ವಚನಗಳಿರೋದ್ರಿಂದ ಸಮಯ ಆಗುತ್ತೆ ಅಂತ ನಾನು ಬರೀತಾ ಇದ್ದೀನಿ ಅಷ್ಟೇ. ನಮ್ಮ ಆತ್ಮಿಕ ಬದಲಾವಣೆ ಅಂದ್ರೆ ಏನು? ನಮ್ಮ ತಂದೆ ಯಾರಾಗಿದ್ರು? ಸೈತಾನನಾಗಿದ್ದ. ಹೌದಲ್ವ? ಯೇಸುನ ನಂಬಕ್ ಮುಂಚೆ ನಮ್ಮ ತಂದೆ ಯಾರಾಗಿದ್ರು? ಸೈತಾನನಾಗಿದ್ರು. ಸೊ ಯೋಹಾನ ಸುವಾರ್ತೆ 8:44 ಅದೇ ಹೇಳುತ್ತೆ, ನಾನು ಸೈತಾನ ಮಕ್ಕಳಾಗಿಲ್ಲ ಅಂತ. 1 ಯೋಹಾನ 3:7 ನಾವು ದೇವರ ಮಕ್ಕಳಾಗಿ ಮಾರ್ಪಡ್ತೀವಿ. ಅಲ್ಲಲ್ವಯ್ಯ? ನಮ್ಮ ಆತ್ಮಿಕ ಸ್ಥಿತಿ, ನಮ್ಮ ಹೃದಯಗಳಿಗೆ. ದೇಹದ ತಂದೆ ಬೇರೆ, ನಮ್ಮ ದೇಹಕ್ಕೆ ತಂದೆ ನಮ್ಮ ತಂದೆ ತಾಯಿ ಲೋಕದಲ್ಲಿದ್ದಾರಲ್ಲ ಅವರು. ಆದರೆ ನಮ್ಮ ಆತ್ಮಕ್ಕೆ ತಂದೆ ಯಾರು? ಯೇಸು ಕ್ರಿಸ್ತನು. ಅಲ್ಲಲ್ವಯ್ಯ? ಸೈತಾನ ಯಾಕೆ ಆತ್ಮವನ್ನು ಇಟ್ಕೊಳ್ತಾ ಇದ್ದ? ಸೈತಾನನ ಯಾಕೆ ಆತ್ಮದೊಳಗೆ ಬಂದು ವಾಸ ಮಾಡ್ತಾ ಇದ್ದ? ಆತ್ಮವನ್ನ ಯಾಕೆ ಅವನ ಕಂಟ್ರೋಲ್ ಇಟ್ಕೊಳ್ತಿದ್ದ? ಯಾಕಂದ್ರೆ ನಾವು ಅವನ ಮಕ್ಕಳಾಗಿರ್ತಿದ್ವಿ. ಆದ್ರೆ ಈಗ ಯೇಸು ಕ್ರಿಸ್ತನಿರೋದು. ಅಲ್ಲಲ್ವಯ್ಯ? ಹಾಗಾಗಿ ನಮ್ಮ ತಂದೆ ಈಗ ದೇವರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅದು ಆತ್ಮಿಕ ಸ್ಥಿತಿ ಬದಲಾಗುತ್ತೆ. ಎರಡನೇದು ಸ್ಥಿತಿ ಬದಲಾಗೋದು. ಏನು ಸ್ಥಿತಿ ಬದಲಾಗೋದು ಅಂದ್ರೆ ಏನು? ರೋಮ 6:17 ನಾವು ಬದಲಾಗಿ ರೋಮ 6:22 ಹೋಗ್ತೀವಿ. ಏನದು ಅಂದ್ರೆ ನಾವು ದಾಸರಾಗಿದ್ವಿ, ಸೈತಾನಿಗೆ ದಾಸರಾಗಿದ್ವಿ. ಈಗ ನಾವು ದೇವರಿಗೆ ದಾಸರಾಗಿ ಮಾರ್ಪಟ್ಟಿದ್ವಿ. ಅಲ್ಲಲ್ವಯ್ಯ? ಇನ್ನು ಮೇಲೆ ನಾವು ಸೈತಾನಿಗೆ ದಾಸರಲ್ಲವೇ ಅಲ್ಲ, ಸೈತಾನ ಗುಲಾಮರಲ್ಲ, ನಾವು ದೇವರ ಮಕ್ಕಳು, ದೇವರಿಗೆ ದಾಸರಾಗಿ ಮಾರ್ಪಟ್ಟಿದ್ದೀವಿ, ದೇವರ ದಾಸರಾಗಿ ಮಾರ್ಪಟ್ಟಿದ್ದೀವಿ ಎಂಬುದು. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ನಮ್ಮ ಪ್ರಾಣ ಆತ್ಮ ಶರೀರ ಬದಲಾಗೋದು. ಏನ್ ಬದಲಾಗುತ್ತೆ? ನಮ್ಮ ಪ್ರಾಣ ಆತ್ಮ ಶರೀರ ಬದಲಾಗುತ್ತೆ. ಎಫೆಸಿ 2:1 ನಾವು ಬದಲಾಗಿ ಎಫೆಸಿ 2:5 ನಮ್ಮ ಪ್ರಾಣಾತ್ಮ ಶರೀರ ದೇವರ ವಶವಾಗುತ್ತೆ. ಅಲ್ಲಲ್ವಯ್ಯ? ದೇವರು ನಮ್ಮಲ್ಲಿದ್ದು ನಮ್ಮನ್ನ ನಡೆಸ್ತಾರೆ ಎಂಬುದಾಗಿ ನೋಡ್ತೀವಿ. ಮತ್ತೆ ಕೊನೆಯ ಬದಲಾವಣೆ ಬಂದು ಮಾರ್ಗದರ್ಶನದ ಬದಲಾವಣೆ. ಈ ಮಾರ್ಗದರ್ಶನ ಬದಲಾವಣೆ ಅಂದ್ರೆ ಎಫೆಸಿ 2:2 ಸೈತಾನನು, ಈ ಯುಗದ ಅಧಿಪತಿಯಾಗಿರುವಂತಹ ಸೈತಾನನು ನಮ್ಮನ್ನ ನಡೆಸ್ತಾ ಇದ್ದ. ಆದರೆ ಈಗ ಗಲಾತ್ಯ 5:8-18 ಇರೋದೇನು ಅಂದ್ರೆ ಪರಿಶುದ್ಧಾತ್ಮನಿಗೆ ನಾವು ಒಳಗಾಗಿರೋ, ಪರಿಶುದ್ಧಾತ್ಮನು ನಮ್ಮನ್ನ ನಡೆಸೋದು. ಅಲ್ಲಲ್ವಯ್ಯ? ನಮ್ಮ ಆತ್ಮಿಕ ಸ್ಥಿತಿ ಬದಲಾಗೋದು ಅಂದ್ರೆ ಸೈತಾನನ ಮಕ್ಕಳಾಗಿರೋ ನಾವು ದೇವರ ಮಕ್ಕಳಾಗ್ತೀವಿ. ಸ್ಥಿತಿ ಬದಲಾಗೋದು ಅಂತ ಹೇಳಿದ್ರೆ ನಾವು ಯಾರಾಗಿದ್ವಿ? ಸೈತಾನಿಗೆ ದಾಸರಾಗಿದ್ವಿ, ಈಗ ದೇವರಿಗೆ ದಾಸರಾಗಿದ್ದೀವಿ. ಆಮೇಲೆ ನಮ್ಮ ಪ್ರಾಣಾತ್ಮ ಶರೀರ ಬದಲಾಗೋದು ಅಂದ್ರೆ ಈ ಲೋಕದಲ್ಲಿ ನಾವು ಸೈತಾನಿಗೆ ಹತೋಟಿಯಲ್ಲಿ, ಅವನ ಹತೋಟಿಯಲ್ಲಿ ಇದ್ವಿ, ಈಗ ದೇವರ ಹತೋಟಿಯಲ್ಲಿ ಇದ್ದೀವಿ. ಆಮೇಲೆ ಕೊನೆಯದಾಗಿ ಮಾರ್ಗದರ್ಶನ. ಯೇಸುನ ನಮ್ಮದೇವರಿಗೆಲ್ಲ ದುರಾತ್ಮ ನಡೆಸ್ತಾ ಇದೆ, ದೆವ್ವ ನಡೆಸ್ತಾ ಇದೆ ಅವರ ಹೃದಯಗಳಲ್ಲಿ ಇದ್ಕೊಂಡು. ನಮ್ಮಲ್ಲಿರೋದು ಪರಿಶುದ್ಧಾತ್ಮ, ಆಮೇಲೆ ನಮ್ಮಲ್ಲಿರೋದು ದೇವರ ಆತ್ಮನ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಸೊ ಇದು ರಕ್ಷಣೆಯ ಮಾರ್ಗ, ಪ್ರಾರಂಭದಿಂದ ಅಂತ್ಯದವರೆಗೆ. ತುಂಬಾ ಮುಖ್ಯವಾದ ಸಂದೇಶ. ದಯಮಾಡಿ ಇದನ್ನ ಪದೇ ಪದೇ ಧ್ಯಾನ ಮಾಡಿ. ತುಂಬಾ ಮುಖ್ಯವಾಗಿ 5 ವಿಷಯಗಳು ಹೇಳೋದಲ್ಲ, ನೆನಪಿದೆಯಾ? ಮೊದಲನೇದು ದೇವರು, ಲೋಕ, ಯೇಸು ಕ್ರಿಸ್ತನು, ನಂಬಿಕೆ, ನಿತ್ಯ ಜೀವ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ದೇವರು ಅಂದ್ರೆ ಯಾರು, ಏನು ಅಂತ ನೀವು ಯೋಚನೆ ಮಾಡ್ಬೋದು. ಈ ಬೆರಳುಗಳನ್ನ ನೆನಪಿಟ್ಕೊಂಡ್ರೆ. ಎರಡನೇದಾಗಿ ಲೋಕ ಅಂದ್ರೆ ಲೋಕದ ಸ್ಥಿತಿಗತಿಗಳು, 12 ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಬೋದು. ಮೂರನೇದಾಗಿ ಯೇಸು ಕ್ರಿಸ್ತನಂದ್ರೆ ಸತ್ಯರಸ, ಸತ್ಯಾಗಿಗೆ, ಸತ್ಯ ಪ್ರವಾದಿಯಾಗಿ ಆತನು ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದನ್ನ ಯೋಚನೆ ಮಾಡ್ಬೋದು. ಮತ್ತೆ ನಂಬಿಕೆ ಅಂದ್ರೆ ಯೇಸುವಲ್ಲಿ ನಂಬಿಕೆ ಇಡೋದು ಎಷ್ಟು ಪ್ರಾಮುಖ್ಯ
ಹೃದಯಪೂರ್ವಕವಾಗಿ ಪೂರ್ಣ ಹೃದಯದಿಂದ ಅದು ನಂಬೋದು ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಬೋದು. ನಿತ್ಯ ಜೀವ ಅಂದರೆ ಆ ನಿತ್ಯ ಜೀವ ಎಷ್ಟು ಆಶೀರ್ವಾದಕರವಾಗಿರೋದು. ಈ ಲೋಕದಲ್ಲಿ ನಾವು ಬದುಕಿರೋದೇ ಈ ಜೀವಕ್ಕಾಗಿಲ್ಲ, ನಿತ್ಯ ಜೀವಕ್ಕಾಗಿ. ಹಲ್ಲೆಲೂಯ. ಈ ಜೀವ ಏನು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ನಿತ್ಯ ಜೀವ, ನಿತ್ಯವಾಗಿ ನಾವು ದೇವರ ಜೊತೆಯಲ್ಲಿ ಪರಲೋಕದಲ್ಲಿ ಇರಬೇಕು ಅಂದರೆ ಯೇಸುವನ್ನು ನಂಬದೇ ಬೇರೆ ದಾರಿ ಇಲ್ಲ. ಸೊ ನಂಬದ ಮೇಲೆ ಏನೆಲ್ಲ ಬದಲಾವಣೆ ಆಗುತ್ತೆ ಈ ಲೋಕದಲ್ಲಿ ನಾವಿರುವಾಗ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಸೊ ಆ ಕೃಪೆನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸುವಾರ್ತೆನ ನಾವು ಇನ್ನೂ ಅನೇಕರಿಗೆ ಹೇಳಿ ಯೇಸು ಅವರು ಕೂಡ ಪ್ರೀತಿ ಮಾಡ್ತಿದ್ದಾರೆ, ಅವ್ರು ನಮ್ಮದು ಕೂಡ ಅವರು ಕೂಡ ರಕ್ಷಣೆ ಹೊಂದುತ್ತಾರೆ ಅನ್ನೋಂಥ ಸುವಾರ್ತೆನ ಅವ್ರನ್ನ ನಾವು ತಿಳಿಸೋಣ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ರಕ್ಷಣೆಯ ಮಾರ್ಗದ ಕುರಿತಾಗಿ ಆಳವಾಗಿ ನಾವು ತಿಳ್ಕೊಳ್ಳುವಂತೆ ಕೃಪೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ಬಲಪಡಿಸಿ ಕರ್ತನೆ. ಮತ್ತು ಈ ಒಂದು ಯೂಟ್ಯೂಬ್ ಮೂಲಕ ಕೂಡ ಕೇಳ್ತಿರುವಂತೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿದೆ ಅಪ್ಪ. ಈ ವಾಕ್ಯಗಳೆಲ್ಲ ನಮ್ಮಲ್ಲಿ ಮುದ್ರೆಯಾಗುವಂತೆ, ಬೇರು ಬಿಡುವಂತೆ, ಇದೇ ಸುವಾರ್ತೆಯ ಅಪ್ಪ ರಕ್ಷಣೆಯ ಮಾರ್ಗದ ಒಂದು ದೇವರೇ ವಿಷಯಗಳು ಅಪ್ಪ ದೇವರೇ ಸ್ವಭಾವವಾಗಿ ಮಾರ್ಪಡುವಂತೆ ಸಹಾಯ ಮಾಡಿ. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆ. ಆಮೆನ್.